ಬಾಯ್ ನ್ಯೂಸ್ಗೆ ಸ್ವಾಗತ. ಮೊನ್ನೆ ನಮ್ಮ ಕಮಿಷನರ್ ಆದ ಚಲಪತಿ ಅವರು ಪಾಪ ಹತಾಶರಾಗಿ ಮಾತಾಡಿದ್ದಾರೆ. ಜನರಿಗೆ ಮಿಸ್ಗೈಡ್ ಮಾಡ್ತಾರಂತೆ ಅಂತ. ಯಾರು ಮಿಸ್ಗೈಡ್ ಮಾಡ್ತಾ ಇರೋದು? ಮಿಸ್ಗೈಡ್ ಮಾಡ್ತಾ ಇರೋದು ತಾವು. ಸತ್ಯಾಂಶವನ್ನು ಹೇಳಿ, ಇರೋದನ್ನು ಇರದಂಗೆ ಹೇಳೋದು ವಾಸ್ತವಾಂಶ. ನಾವು ಮಾತಾಡಿರೋದು ವಾಸ್ತವಾಂಶ. ಏನು ಬೆಳಗ್ಗೆ ಮಾಡಿಲ್ವಾ? ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಮಾಡಿರುವಂಥದ್ದೆಲ್ಲ ಡೆಮಾಲಿಷ್ ಮಾಡಿಲ್ವಾ? ಅಥವಾ ಏನು ರಥ ಇತ್ತು ಆ ಚೌಕದಲ್ಲಿ, ಅದು ಬೆಳಗಿನ ಜಾವ ಎತ್ತಲಿಲ್ವಾ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಲಿ ಏನಿತ್ತು ರಾತ್ರಿಯಲ್ಲಿ, ಅದು ಎತ್ತಿಲ್ವಾ? ಒಂದಲ್ಲ ಎರಡಲ್ಲ, ಬಹಳಷ್ಟು ಕೊಡಬಲ್ಲೆ ನಾನು. ಉದಾಹರಣೆಗೆ ಹೇಳಿದ್ರೆ ಅದು ವಾಸ್ತವಾಂಶ. ಜನರಿಗೆ ಡೈವರ್ಟ್ ಮಾಡುವಂಥದ್ದು, ಮಿಸ್ಗೈಡ್ ಮಾಡುವಂಥದ್ದು ನೀವು, ನಾವಲ್ಲ ಮಿಸ್ಗೈಡ್ ಮಾಡುವಂಥದ್ದು. ಇಲ್ಲಿ ಆಯ್ಕೆ ಮಾಡಿರೋದು ಸಂವಿಧಾನ ಪ್ರಕಾರ ಓಟ್ಗಳು ಹಾಕಿರೋದು ಸುಧಾಕರ್ ರೆಡ್ಡಿ ಅವ್ರಿಗೆ. MLA ಆಗಿರೋದು ಅವರು ಒಬ್ಬರೇ. ಚಿಂತಾಮಣಿ ತಾಲೂಕೆ MLA ಯಾರಂದ್ರೆ ಸುಧಾಕರ್ ರೆಡ್ಡಿ ಅವರು. ಈರು ನಾನೇ MLA ತರ ಮಾತಾಡ್ತಾರೆ. 1 ಲಕ್ಷ ಜನ ಅಂತೆ, ಏನೋ ಜವಾಬ್ದಾರಿ ಅಂತ. ಮನೆ ಕಮಿಷನರ್ ಸಾಹೇಬ್ರೆ, ನೀವು ಪಬ್ಲಿಕ್ ಸರ್ವೆಂಟ್, ಮರ್ತೋಗ್ಬಿಡ್ರಿ ನೀವು. ನಾವು ಕಟ್ಟಿರುವಂಥ ಟ್ಯಾಕ್ಸ್ನಲ್ಲಿ ನಿಮಗೆ ಸಂಬಳ ಬರ್ತಾ ಇರುವಂಥದ್ದು. ನೀವು ರಾಜಕೀಯ ಸ್ಟೈಲ್ ಮಾತಾಡಂಗಿದ್ರೆ, ನಾನು ಬಹಳಷ್ಟು ಸತಿ ಹೇಳಿದ್ದೀನಿ, ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ, ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡಿ, ರೆಡಿ ಇದ್ದೀವಿ. ರಾಜಕೀಯ ಮಾತುಗಳು ಬಿಡಿ. ನೀವು ಅಫಿಷಿಯಲ್ ಆಗಿರಿ, ನೀವು ಪಬ್ಲಿಕ್ ಸರ್ವೆಂಟ್ ಆಗಿರಿ. ಇಷ್ಟೊಂದು ಅಫಿಷಿಯಲ್ಸ್ ಇದ್ದಾರೆ ಎಲ್ಲ ಚಿಂತಾಮಣಿ ತಾಲೂಕಲ್ಲಿ. ಯಾರು ಈ ರೀತಿ ಮಾತಾಡೋದಿಲ್ಲ. ನಾನು ಹಂಗೆ, ನಾನು ಹಿಂಗೆ. ನೀವು MLA ಅಲ್ಲ ಸ್ವಾಮಿ, ಸುಧಾಕರ್ ರೆಡ್ಡಿ ಸಾಹೇಬ್ರ MLA. ನೀವು ಬರೀ ಕಮಿಷನರು. ಏನು ಮುನ್ಸಿಪಾಲ್ಗೆ ಪೊಲೀಸ್ ಕಮಿಷನರು ಅಲ್ಲ. ಒಂದು ರೀತಿ ಪೊಲೀಸ್ ಕಮಿಷನರ್ ಥರ ಮಾತಾಡ್ತೀರಾ. ನೀವು ಇರೋದು ಮುನ್ಸಿಪಲ್ ಕಮಿಷನರ್ ಆಗೇ ಇರಿ. ನಮಗೆಲ್ಲ ಪಬ್ಲಿಕ್ ಸರ್ವೆಂಟ್ ನೀವು. ನನ್ಗೊಬ್ಬ ಅಷ್ಟು ರಾಜಕೀಯ ಇಂಟ್ರೆಸ್ಟ್ ಇದ್ರೆ, ಅಥವಾ ರಾಜಕೀಯ ಖುಜಲಿ ಅಂತ ಹೇಳ್ತೀವಿ ಉರ್ದುದಲ್ಲಿ ನಾವು, ಆ ರಾಜಕೀಯ ಖುಜಲಿ ಇದ್ರೆ ರಾಜಕೀಯದಲ್ಲಿ ಬನ್ನಿ, ರಾಜೀನಾಮೆ ಕೊಡ್ಬಿಡಿ. ಇಲ್ದಿರೋದೆಲ್ಲ ವಾಸ್ತವಾಂಶ ಮಾತಾಡಿರೋದು. ಮಿಸ್ಗೈಡ್ ಮಾಡ್ತಾ ಇಲ್ಲ. ಹೇಳ್ತಾರೆ ಬಿದ್ದೋಗೋ ಅಂತ ಸ್ಥಿತಿಯಲ್ಲಿ ಇತ್ತಂತ ಬಿಲ್ಡಿಂಗು. ITSMT ಮಾರ್ಕೆಟು ಬಿದ್ದೋಗೋ ಸ್ಥಿತಿಯಲ್ಲಿ ಇತ್ತಂತೆ. ಯಾಕೆ ಮೊದಲು ಇರ್ಲಿಲ್ವಾ ಜ್ಞಾನ? ಇರ್ಲಿಲ್ವಾ? ಮೇಲೆ ಕಟ್ಟಕ್ಕೆ ಹೊರಟಿರ್ತಾರಲ್ಲ ನೀವೆಲ್ಲ ಬಿಲ್ಡಿಂಗು. ಏನು ಫುಟ್ಪಾತ್ ವೆಂಡರ್ಸ್ಗೆ ನಿಮ್ಮ ಮಾಧ್ಯಮದಲ್ಲಿ ಸುಮಾರು ಸತಿ ಹೇಳಿದಾರಲ್ಲ ಇವರೆಲ್ಲ. ಅವಾಗ ಗೊತ್ತಾಗಿಲ್ವಾ? ಇವತ್ತೇನು 200 ಜನ ಬೀದಿ ಪಾಲಾಗ್ತಾ ಇದ್ದಾರೆ, ಗೊತ್ತಾಗಿಲ್ವಾ ನಿಮಗೆ? ಬಿದ್ದುವ ಸ್ಥಿತಿಯಲ್ಲಿ ಇತ್ತಲ್ಲ ನಿಮ್ಮದು. ಫೀಸಿಬಿಲಿಟಿ ರಿಪೋರ್ಟ್ ಇರಲಿಲ್ವಾ ಅವಾಗೆಲ್ಲ? ಬರೀ ಚಿಂತಾಮಣಿಯಲ್ಲಿ ITSMT ಮಾರ್ಕೆಟಲ್ಲಿ ಒಂದೇ ಬಿಲ್ಡಿಂಗ ಫೀಸಿಬಿಲಿಟಿ ಇರುವಂಥದ್ದು. ಇನ್ನು ಎಷ್ಟು ಬಿಲ್ಡಿಂಗ್ಸ್ ಇದೆ ಅಂತವು? ನಾಳೆ ನಗರಸಭೆನೂ ಬಿದ್ದೋಗ್ಬೋದು. ಸುಮಾರು ವರ್ಷಗಳಾಗಿದೆ. ಫಸ್ಟ್ ಚೆಕ್ ಮಾಡಿಸ್ಕೊಳ್ಳಿ. ಬಿದ್ದೋದಾದ್ಮೇಲೆ ಮತ್ತೆ ಫೀಸಿಬಿಲಿಟಿ ಇರಲಿಲ್ಲ ಅಂತ ಹೇಳ್ಬೇಡ್ರಿ. ಟೆಂಡರು ಮಾಡಿಬಿಡ್ತೀರಾ, ವರ್ಕ್ ಆರ್ಡರು ಕೊಟ್ಬಿಡ್ತೀರಾ, ಫೀಸಿಬಿಲಿಟಿ ಸರ್ಟಿಫಿಕೇಟ್ ಇಲ್ಲದೆ. ನೀವು ಮಿಸ್ಗೈಡ್ ಮಾಡಿರೋ ಜನರಿಗೆ. ಯಾವಾಗ ನೀವು ಆ ಸುರ್ಕಿ ತೆಗೆದ್ರಿ ಅವಾಗ ಹೋಯ್ತು ಸಬ್ಜೆಕ್ಟಲ್ಲಿ. ಸತ್ಯಾಂಶ ಇದು, ವಾಸ್ತವಾಂಶ ಇದು. ಇವತ್ತು ಅವ್ರಿಗೆ ಕೊಡ್ತಾರಂತ. ಪಾಪ ಎಲ್ಲರೂ ಅಂಗಡಿಯವರು ಇದ್ದಾರೆ, ಅವ್ರಿಗೆ ನಾವು ಕೊಡ್ತೀವಂತ. ಬರೆದುಕೊಡಿ, ಒಂದು 500 ರೂಪಾಯಿ ಬಾಂಡ್ ಪೇಪರ್ ಮೇಲೆ ಬರೆದುಕೊಡಿ. ಯಾರ್ಯಾರು ಇದ್ದಾರೆ ಅವ್ರಿಗೆ ಕೊಡ್ತೀವಂತ. ಎಲ್ಲರೂ ಒಬ್ರು ಕರೆಸ್ಬಿಟ್ಟು ಬರೆದುಕೊಡಿ. ಅಂಡರ್ಟೇಕಿಂಗ್ ಕೊಡಿ ಅವ್ರಿಗೆ. ನೀನು ನಿಜವಾಗ್ಲೂ ಹಿತಾಸಕ್ತಿ ಇದ್ರೆ ಅವ್ರಿಗೆ ಕೊಡ್ತೀವಂತ ಸತ್ಯಾಂಶ ಇದ್ರೆ, ವಾಸ್ತವಾಂಶ ಇದ್ರೆ ಬಾಂಡ್ ಪೇಪರಲ್ಲಿ ಬರೆದುಕೊಡಿ. ಇವತ್ತು ಏನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮೈದಾನ ಇದೆ ಸ್ಟೇಡಿಯಮ್ಮು. ಆ ಸ್ಟೇಡಿಯಮ್ಮಲ್ಲಿ ಸಾವಿರಾರು ಮಹಿಳೆಯರು ಬರ್ತಾ ಇದ್ರು.
ವಯಸ್ಸಾದವರು ಸೀನಿಯರ್ ಸಿಟಿಸನ್ಸ್ಗಳು ಬರ್ತಾ ಇದ್ರು. ಇವತ್ತು ನಮ್ಮ ಕಮ್ಯುನಿಟಿಯಿಂದ ಸುಮಾರು ಹೆಂಗಸರು ಬರ್ತಾ ಇರಲಿಲ್ಲ ಆಚೆ ಮನೆ ಬಿಟ್ಟು. ಇವತ್ತು ವಾಕಿಂಗ್ಗೆ ಹೆಲ್ತ್ ಕಾರಣಗಳಿಂದ ಅವರು ಬರ್ತಾ ಇದ್ರು, ಬರ್ಕಾಗಳು ಹಾಕ್ಕೊಂಡು ಸುಮಾರು 10:30 11 ಗಂಟೆ ರಾತ್ರಿಯಲ್ಲಿ ಎಲ್ಲರೂ ವಾಕಿಂಗ್ಗಳು ಮಾಡ್ತಾ ಇದ್ರು ಅವ್ರ ಸಮಯ ಸಿಕ್ಕಿದಾಗೆಲ್ಲ. ಇವತ್ತು ಹಾಳಾಗಿಲ್ವಾ ಅದೆಲ್ಲ? ಇಷ್ಟು ವಾಸ್ತವಾಂಶ ಅಲ್ವಾ? ಸಾವಿರಾರು ಜನ ಇವತ್ತು ರೋಡ್ಗಳಲ್ಲಿ ವಾಕಿಂಗ್ ಮಾಡ್ತಾ ಇರೋದು ಕಾಣ್ತಾ ಇಲ್ವಾ? ಸಿಂಥೆಟಿಕ್ ನೀವು ಮಾಡ್ಬೇಕಾಗಿದ್ರೆ ಟ್ರ್ಯಾಕ್ ಊರ ಆಚೆ ಮಾಡ್ಬೋದಾಗಿತ್ತಲ್ಲ, ಬೇಡ ಅಂದಿದ್ಯಾರು? ಇವತ್ತು ನಮ್ಮ ಏರಿಯಾದಿಂದಾನೇ ಅಮೀರ್ ಬೇಕ್ ಹಜರತ್ ಅಂತ ಏನು ನಮ್ಮ ಮಸ್ಜಿದಲ್ಲಿ ಇದ್ರು, ಅವ್ರ ಮಗ ಅಜೀಜ್ ಬೇಕಂತ ಮತ್ತೆ ಸುಮಾರು ಜನ ನಮ್ಮ ಖಬ್ರಸ್ತಾನಲ್ಲಿ ಹೋಗ್ತಾ ಇದ್ದಾರೆ ವಾಕಿಂಗ್ ಮಾಡೋಕ್ಕೆ. ಪಕ್ಕದಲ್ಲಿ ಈದ್ಗಾ ಇದೆ, ಅಲ್ಲಿ ಹೋಗ್ತಾ ಇದ್ದಾರೆ. ಎಂತ ದುರ್ಸ್ಥಿತಿ ಇದಲ್ಲ? ಇವತ್ತೆಲ್ಲ ವಾಸ್ತವಾಂಶ ಅಲ್ಲ ಅದೆಲ್ಲ. ಮಾಡಿರುವಂಥ ಕೆಲಸಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ನಿಮ್ಮ ವಿರುದ್ಧವಾಗಿ ಮಾಡ್ಕೆರೆ ಕ್ರಾಸಲ್ಲಿ ಅಲ್ಲಿದ್ದ ಜನರು ಯುವಕರು ಎಲ್ಲ ಪ್ರತಿಭಟನೆ ಮಾಡಿಲ್ವಾ? ನಿಮ್ಮ ಖಾಸಗಿ ಜಮೀನಲ್ಲಿ ಮಣ್ಣು ಓಡಿಸ್ಕೊಂಡಿದ್ದೀರ ಅಂತ ಅವರೆಲ್ಲ ಹೇಳಿಲ್ವಾ? ಬೆದರಿಕೆಗಳು ಹಾಕ್ತಾ ಇದ್ದಾರೆ ನಮಗೆಲ್ಲ, ನಾವು ಫೋನಲ್ಲಿ ಮಾತಾಡ್ಬಿಟ್ಟಂತ ಅವ್ರು ಹೇಳಿಲ್ವಾ? ವಾಸ್ತವಾಂಶ ಅಲ್ವಾ? ಮಾತಾಡುವಾಗ ಸ್ವಲ್ಪ ಇತಿಮಿತಿಯನ್ನು ಮಾತಾಡಬೇಕು. ಮತ್ತೆ ಪ್ರಜಾಪ್ರಭುತ್ವದಲ್ಲಿ ಒಂದು ಎಲೆಕ್ಷನ್ ಬಂದರೆ ಕಂಟೆಸ್ಟ್ ಮಾಡ್ತಾರೆ. ಕಂಟೆಸ್ಟ್ ನಮ್ಮ ಏರಿಯಾಗಳಲ್ಲಿ ಏನು 13, 14, 15, 16, 17, 18, 19 ವಾರ್ಡ್ಗಳೇನಿದೆ, ವಾರ್ಡ್ ನಂಬರ್ಸು, ಇದರಲ್ಲಿ ಸುಮಾರು 8ರಿಂದ 10 ದಿವಸ ಬರೋಕ್ಕೆ ನೀರು 10 ದಿವಸ ಆಗ್ತಾ ಇದೆ, 8 ದಿವಸ. ಇದು ವಾಸ್ತವಾಂಶ ಅಲ್ವಾ? ತಗೊಳ್ಳಿ, ನೀವು ಕಣ್ಣಾರೆ ನೋಡಿ. ನೀವು ಏನು ರಿಜಿಸ್ಟರ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ ತೆಗೀರಿ. ನೀರಿದೆ ಅಂತ ಮಿನಿಸ್ಟರ್ ಸಾಹೇಬ್ ಹೇಳ್ತಾರೆ 3 ದಿವಸಕ್ಕೆ ಒಂದ್ಸತಿ ನೀರು ಕೊಡ್ಬೋದು ಅಂತ. ಇದೇನು ನೀರು ಪ್ರಾಬ್ಲಮ್ ಇಲ್ಲ ಅಂತ ನೀರು ಬರ್ತಾ ಇದೆ. ಕೆಲವು ಕಡೆ ಇದೆ ನೀರು ಪ್ರಾಬ್ಲಮ್. ಯಾವ ಸರಿ ಹೋಗೋದು? ಒಂದು ಕಡೆ ನೀರು ಕೊಡೋದು, ಒಂದು ಕಡೆ ಉಪವಾಸ ಇಕ್ಕೋದು. ಭಕ್ತಳ್ಳಿ ಹಚ್ಕರೆ ನೀರು ಯಾಕೆ ನಮ್ಗೆ ಕೊಡಬಾರ್ದು? ಏನು ಭಿಕ್ಷೆ ಕೇಳಬೇಕು ನಿಮಗೆಲ್ಲ? ಕೆಲವು ಭಾಗದಲ್ಲಿ ಬರೋದು ನಮ್ಮ ಭಾಗಕ್ಕೆ ಬರ್ತಾ ಇರೋದು. ಏನು ಗೋಪ್ಸಂದ್ರ ರಿಪೇರಿ ಮಾಡಬೇಕು, ಎಷ್ಟು ವರ್ಷ ಬೇಕು? ಏನು ನಮಗೂ ಬೋಟಿಂಗ್, ನಮ್ಮ ಮಕ್ಕಳಿಗೆ ಏನಾರ ರಜೆಗಳು ಬಂದರೆ ಅಲ್ಲಿ ಬೋಟಿಂಗ್ ಮಾಡೋದು, ಬೋಟಿಂಗ್ ಮಾಡಿಸ್ತೀವಿ, ಕರ್ಕೊಂಡು ಹೋಗ್ತೀವಿ. ಪಾರ್ಕ್ ಮಾಡಿದ್ರೆ ವಾಕಿಂಗ್ ಮಾಡ್ಕೊಳ್ತೀವಿ. ಯಾಕೆ ಮಾಡಬಾರ್ದಾ? ಎಲ್ಲ ಡೆವಲಪ್ಮೆಂಟ್ ಬೇರೆ ಕಡೆನೇ ಬೇಕಾ? ಮಾಡ್ತಾ ಇರೋದು ನೀವು. ಮತ್ತೆ ಮಿಸ್ಗೈಡ್ ಮಾಡೋದಂತೆ. ಮಿಸ್ಗೈಡ್ ಮಾಡೋದು ನಾವಲ್ಲ. ಮಿಸ್ಗೈಡ್ ಮಾಡೋ ಅಂಥ ಹಿಸ್ಟ್ರಿ ನಮ್ಮಲ್ಲಿ ಇಲ್ಲ. ಏನಿದು ನೇರ ದಿಟ್ಟ ನಿರಾಧಾರ, ಜಗ್ಗೋದಿಲ್ಲ ಬಗ್ಗೋದಿಲ್ಲ ಯಾರಿಗೂ. ನಾವು ಇನ್ನೂ ಹೇಳ್ತಾ ಇದ್ದೀನಿ, ಅಷ್ಟು ಇಂಟ್ರೆಸ್ಟ್ ಇದ್ದರೆ ರಾಜಕೀಯದಲ್ಲಿ ನೀವು ರಾಜಕೀಯದಲ್ಲಿ ನಿಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ದರೆ ಫಸ್ಟು ರಾಜೀನಾಮೆ ಕೊಟ್ಬಿಟ್ಟು ಬನ್ನಿ, ಮತ್ತೆ ಮಾತಾಡೋಣ. ಸುಮ್ಮನೆ ಬಂದರೆ ಮೀಡಿಯಾ ಬಂದ ತಕ್ಷಣನೇ ಯಾರನ್ನ ಒಂದು ಹೂವಿನ ಹಾರ ಆದ ತಕ್ಷಣನೇ ಬಾಯಿ ಬಂದಂಗೆಲ್ಲ ಶುರು ಆಗಿಬಿಡೋದಲ್ಲ. ಸುಮಾರು ಇದ್ದಾರೆ ಅಧಿಕಾರಿಗಳು ಎಲ್ಲ ಈ ರೀತಿ ನಡ್ಕೊಳಲ್ವೇ? ಮೊನ್ನೆ ಏನಾಯಿತು, ಮಾಜಿ ಅಧ್ಯಕ್ಷರಾಗಿದ್ದರು ಸುಧಾದ ಶಿವಣ್ಣ ಅವರು ಎಷ್ಟು ರಂಪಾಟ ಮಾಡಿದ್ರಲ್ಲಿ ಹೋಗ್ಬಿಟ್ಟು ಒಬ್ಬ ಮಹಿಳೆ, ಕನಿಷ್ಠ ಒಬ್ಬ ಮಹಿಳೆ ಅಂತಲೂ ನಿಮಗೆ ಅರ್ಥ ಆಗಿಲ್ಲ. ಚಿಂತಾಮಣಿ ನಗರಕ್ಕೆ ಅವರು ಅಧ್ಯಕ್ಷರಾಗಿದ್ದು ಅದನ್ನು ನಿಮಗೆ ಜ್ಞಾನ ಇರಲಿಲ್ವಾ? ಮತ್ತೇನು ಮಾಡಿಬಿಟ್ರೆ ಮತ್ತೆ ಮಾಡಿಬಿಡ್ತೀರ. ಮತ್ತೆ ಕನೆಕ್ಷನ್ ರೀಕನೆಕ್ಷನ್ ಇವ್ರಿಗೆ ಬೆಣ್ಣಾಗಬೇಕಷ್ಟೇ. ಇವ್ರು ಹೇಳಿದ್ ಕೇಳಬೇಕು. ಕಟ್ ಮಾಡಿರೋ ಅಂತ ಕನೆಕ್ಷನ್ ಮತ್ತೆ ಕನೆಕ್ಷನ್ ಹಾಕೋದು ಮತ್ತೆ ಎತ್ಸೋದು ಏನಿದೆಲ್ಲ? ಹೇಳ್ಕೊಂಡು ಹೊಡೆದ್ರೆ ಒಂದಲ್ಲ ಎರಡಲ್ಲ ಜಾಸ್ತಿ ಮಾತಾಡ್ಬೋದು. ಮುಂದಿನ ದಿನ ನಾನು ಮಾತಾಡ್ತೀನಿ. ಸ್ವಲ್ಪ ನೀವು ಕಮಿಷನರ್ ಆಗಿರಿ, ಮುನ್ಸಿಪಲ್ ಕಮಿಷನರ್ ಆಗಿರಿ, MLA ಆಗೋಕ್ಕೆ ಹೋಗ್ಬೇಡ್ರಿ, ಅಥವಾ ಪೊಲೀಸ್ ಕಮಿಷನರ್ ಆಗೋಕ್ಕೆ ಹೋಗ್ಬೇಡ್ರಿ. ತಾವೇನಿದ್ರೇನೋ ಬರೀ ಮುನ್ಸಿಪಲ್ ಕಮಿಷನರು, ಪಬ್ಲಿಕ್ ಸರ್ವೆಂಟು. ಚಿಂತಾಮಣಿ ನಗರಕ್ಕೆ ಎಷ್ಟು ಜನರು ಇದ್ದಾರೆ ಪಬ್ಲಿಕ್ಕು, ಅದಕ್ಕೆ ಸರ್ವೆಂಟ್ ಆಗಿದ್ದೀರಾ. ನಮ್ಮ ಟ್ಯಾಕ್ಸ್ ದುಡ್ಡಿನಲ್ಲಿ ನಿಮ್ಗೆ ಸಂಬಳಗಳು ಬರ್ತಾ ಇದೆ, ಅದನ್ನು ನಿಮ್ಮ ಜೀವನ ನಡೀತಾ ಇದೆ. ಅದು ಹಿತ್ತಿಮಿತಿಯಲ್ಲಿ ಇರಿ ಅಷ್ಟೇ.